ಗುಂಡಪ್ಪ ಚೆನ್ನಾಗಿದ್ರೇನಪ್ಪ ಎಲ್ಲಾನ? ನಿಮ್ಮ ಅಪ್ಪ ಎಲ್ಲಾರು ಚೆನ್ನಾಗಿದ್ರೆ ನಮ್ಮ ಎಲ್ಲಾನ? ಎಲ್ಲರೂ ಚೆನ್ನಾಗಿದ್ದಾರೆ. ಯಾತ ನಮ್ಮ ಗಗನಕ್ಕ ಹಿಂಗೆ ಮನೆಯಾಗೇನೋ ಪರದಾಡಿದ್ವಿ. ಹಿಂಗೆ ಯಾತ ನಮ್ಮ ಅಪ್ಪ ಅಂತೇಳಿ ಯಾತ ಹಿಂಗೆ ಬೈತಾರೆ, ನನಗೆ ಬೋಲ್ ಬೇಜಾರಾಗೈತೆ ಅಂತೇಳಿ ನಾವು ಅಕ್ಕ ಫೋನ್ ಮಾಡಿತ್ತು. ಅದಕ್ಕೆ ನಾ ಅಪ್ಪ ಅದೇನು ಹೋಗಪ್ಪ ಬಗೆಹರಿಸ್ಬರ್ರಿ, ಅದೇನು ಹೇಳ್ಬೋರ್ರಿ ಅಂತಂತು. ಆತ ಮಾತಾಡ್ತಿಲ್ಲ ಅಂತ ಮಾಮ. ಅಲ್ಕಂಡು ಮಾಮ ನೀನು ಹಿಂಗೆ ಮಾತಾಡಿರಿ ಹೆಂಗೆ? ಅಸಲಿ ಯಾರನ್ನ ಸದ್ರ ತಗಮಲ್ವೇ? ಯಾಕೆ ಮಾತಾಡ್ತೀವಿ ಮಾಮ? ಫಸ್ಟು ನಿಮ್ಮ ಅಕ್ಕ ಏನು ಮಾಡಿದ್ಲು ಅಂತ ಕೇಳು. ಅವರು ಮಾತಾಡಿರೋದಕ್ಕೆ ನಾನು ಮಾತಾಡಿರೋದು. ನಾನು ಫೋನ್ ಮಾಡಿ ಬರ್ರಿ ಅಂತೇಳಿ ಕರೆದ್ರು, ಬರಲ್ಲ ಅಂತ ಅಂದಿದ್ದಕ್ಕೆ ನಿಮ್ಮ ಅಪ್ಪ ಇನ್ನೂ ನಿಮ್ಮ ಅಕ್ಕಯ್ಯ ಕೂಕೊಂಡು ಹೆಂಗೆ ಬೈಕೊಂಡವ್ರೆ. ಅದನ್ನು ನಾನು ಬಾಯಿಗೆ ಬಂದಂಗೆ ಮಾತಾಡ್ತೀನಂತೆ. ತಿರ್ಗಾ ನನಗೆ ಇಲ್ಲೂ ಜಂಬ ಅಂತೆ, ಒಬ್ಬನೇ ಮಗ ಅಂತ ದೌಲತ್ತಂತೆ. ಎಷ್ಟೊತ್ತು ನೋಡ್ಬೇಕಣಮ್ಮ, ನೋಡಿರ್ ಗೊತ್ತಾಗುತ್ತೆ ಅಂತ ನಿಮ್ಮ ಅಪ್ಪ ಹೇಳುತ್ತಲ್ಲ. ನನಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ಹಿಂಗೆ ಮಾತಾಡುತ್ತಲ್ಲ, ಅದಕ್ಕೆ ಮತ್ತೆ ಎಲ್ಲದಕ್ಕೂ ಏನು ಊಟಕ್ಕೆ ಇಕ್ಕಲ್ಲ. ಆ ಊಟ ಮಾಡೋಕೆ ಕುಕ್ಕೊಂಡಿದ್ದೀವಿ ಅಂದರೆ ಕೂದಲು ಸಿಗ್ತವೆ. ಆ ಕೂದಲು ಸಿಕ್ಕಿದ್ದು ಯಾರು ಊಟ ಮಾಡೋಕ್ಕಾಗುತ್ತೆ? ಅಂಥದ್ದೆಲ್ಲ ಯಾರು ತಿಂತಾರೆ? ಏನು ಬೇಕಾ ಬಿಟ್ಟು ಮಾಡೋದು? ಈ ರೀತಿ ಕಲ್ತ್ಬಿಟ್ಟವಳು. ಇವಾಗ ಜವಾಬ್ದಾರಿ ಎಂಬುದು ಇಲ್ಲ ಅವಳಿಗೆ ಮನೆಯದು. ಅದಕ್ಕೆ ಮತ್ತೆ ನಾನು ಹಂಗೆ ಬೈದಿದ್ದು. ನಾನು ಸುಮ್ಮನೆ ಬಯ್ಯ ಅಂತನಲ್ಲ, ಅವಳು ತಪ್ಪು ಹುಡುಕಿ ನಾನು ಮಾತಾಡ್ತಾ ಇರೋದು. ನಾನು ಮುಂಚೆಗೆ ನಾನು ಮಾತಾಡಿದ್ದೆ. ನಾನೇನಂತ ಹೇಳಿದೆ, ಮಾಮ ಬರೋಕ್ಕಾಗಲ್ಲ ಕಣ್ ಮಾಮ, ಕೆಲಸ ಐತೆ ಬಿಡು, ಅವಳೇ ಬಂದೇ ಇದ್ದಾಳಲ್ಲ, ಊಟ ಮಾಡ್ಕೊಂಡು ಬರಲಿ, ನಾನು ಯಾವತ್ತಾದ್ರೂ ಬರ್ತೀನಿ ಅಂತ. ಯಾವಾಗ ಕರೆದ್ರು ಹಿಂಗೆ ಅಂತ ಅಲ್ಲಪ್ಪ ಬಾ ಅಂತ. ಇಲ್ಲ ಕಣ್ ಮಾಮ ಬರ್ತಿದ್ದೆ, ನನಗೆ ಕೆಲಸ ಐತೆ ಅಂತ. ಫೋನ್ ಕಟ್ ಮಾಡಲಿಲ್ಲ, ಹಂಗೆ ಇಕ್ಕಿದಾಳು ಅವಳು. ಅದ್ರಾಗೆ ಅವ್ರು ಮಾತಾಡಿರೋದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಗೊತ್ತೇ. ಎಲ್ಲ ಕೇಳಿಸ್ಕೊಂಡು ನಾನು ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು, ಮರ್ತೇ ಬಿಟ್ಟೆ. ರೆಕಾರ್ಡ್ ಮಾಡ್ಕೊಂಡಿದ್ರೆ ಇವತ್ತು ಹಾಕಿ ತೋರಿಸ್ಬೋದಾಯ್ತು. ಇವತ್ತು ನಿಮ್ಮಂಥವ್ರಿಗೆ ಏನಾಗುತ್ತೆ, ಅಯ್ಯೋ ಸುಮ್ಮನೆ ಹೇಳ್ತಾ ನೀವು ಅಮ್ಮಂಗೆ ಆಗುತ್ತೆ. ಅದನ್ನೆಲ್ಲ ಅವ್ರಿಗೆಲ್ಲ ಯಾಕೆ ಕೇಳ್ದಾಗನ? ಸುಮ್ಮನಿರೋದು ಬಿಟ್ಟು ಯಾಕಂತವೆಲ್ಲನ? ನಮ್ಮ ಅಪ್ಪಯ್ಯನಂದ್ರೆ ನನಗೆ ಸಿಟ್ಟು ಬರೋಕ್ಕಿಲ್ಲ ಅನ್ನತ್ತೆ. ಮಾತ್ಕು ಸಲ್ಗುನು ನಿಮ್ಮ ಅಪ್ಪಯ್ಯನಂಗೆ ನನ್ನೇನು ದನ ಮಾಡ್ಕೊಂಡಿದೀಯೇ? ನಿಮ್ಮ ಅಪ್ಪಯ್ಯನ ಥರ ಎಂಥದ್ದು ಬೇಕಾದ್ರೆ ಇಕ್ಕಿದ್ರೆ ತಿನ್ನ ಅಂತಾರ, ನಿಮ್ಮ ಅಪ್ಪಯ್ಯನ ಥರ ಮಾಡ್ಕೊಂಡಿದೀಯೇ ಅಂತೇಳಿ ಮಾತ್ಕು ಸಲ್ಗು ಹಂಗಂತಂದರೆ ನನಗೆ ಬೇಕಾದಾಗಿಲ್ವಾ? ನಮ್ಮ ಅಪ್ಪಯ್ಯನ ಒಂದರ ಭಯಕ್ಕೆ ಊಳು ಬೀಳ್ತಾವೆ. ನಮ್ಮ ಅಪ್ಪಯ್ಯನ ಬಗ್ಗೆ ಯಾರು ಮಾತಾಡಬಾರ್ದು. ಅಲ್ಕಂಡ್ ಮಾಮ, ನಮ್ಮ ಅಪ್ಪಯ್ಯನ ಅಂದಿದೀಯ ಅಂದರೆ ನಮಗೆ ಸಿಟ್ಟು ಬಂದೇ ಬರುತ್ತೆ. ನಮ್ಮ ಅಪ್ಪಯ್ಯನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ. ಏನು ಇವರೆಲ್ಲ ಒಂದಾಗಿ ಬಂದಿದ್ದಾರೆ ಹೇಳಕ್ಕೆ? ದೀಪು ನೀನು ಸುಮ್ಮನಿರೋದು ಕಲಿ, ನೀನು ಹೇಳೋ ಅಂಥದ್ದೇನಿಲ್ಲ ನನಗೆ. ಸುಮ್ಮನಿರಪ್ಪ ಪಾಪ, ನೀನು ಮಾತಾಡಿರೋದು ತಪ್ಪು, ಅವ್ರು ಮಾತಾಡಿರೋದು ತಪ್ಪು. ಅವರು ಬೈಕಬಾರ್ದಾಗಿತ್ತಂಗೆ ಏನೋ ಬಾಯಿ ತಪ್ಪಿ ಏನು ನಿನ್ನೇನು ಕಟ್ಟಿಲ್ದಂಗೆ ಏನು ಬೈದಿಲ್ಲ ಕಣ. ಏನು ಬೋರಲ್ಲ ನೋಡಿ ದೌಲತ್ತು ಅವನು ಯೋಸ್ ಪಟ್ಕಾರದ್ರು ಬೋರಲ್ವಲ್ಲ, ನಮ್ಮ ಗೋಳಿ ಎಂಬುದು ಆಸೆ ಇರುತ್ತಲ್ಲ ಅಂತ ಮಾತಾಡ್ಯವ್ರೆ. ಅದ್ರಾಗ ಏನಾಯ್ತು ಬಿಡ, ನೀವೂ ಮಾತಾಡಬಾರ್ದಾಗಿತ್ತು, ಇವನು ಹಂಗನ್ಬಾರ್ದಾಗಿತ್ತು. ಇಬ್ಬರಳ್ದು ತಪ್ಪೈತಿ. ಇವಾಗ ಇಬ್ಬರಳ್ದು ತಪ್ಪಿರೋದು ಇವಾಗ. ಸುಮ್ಮನಿರು, ಇವ್ರದ್ದು ಬೋಲ್ ನಾಟಕ. ಇವ್ರದ್ದೆಲ್ಲ ನನಗೆ ಗೊತ್ತೈತೆ. ಇವರು ಮೇಲ್ಮೇಲೆ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ. ಇವ್ರ ಫ್ಯಾಮಿಲಿನೇ ಹಂಗೆ, ಬರೀ ನಾಟಕ. ಸುಮ್ಮನೆ ಒಳ್ಳೆಯವ್ರನ್ನ ಅನ್ನಿಸ್ಕೋಬೇಕು. ಬಸಪ್ಪ ಒಳ್ಳೆಯವ್ರ ಕಣಪ್ಪ ಅಂತೇಳಿ ಅಕ್ಕಪಕ್ಕದಾಗೆಲ್ಲನ ಕೊಂಡಾಡಬೇಕು. ಹಂಗೆ ಇವರು ಮನಸ್ಸು ಎಲ್ಲ ಚೆನ್ನಾಗೆ, ನಮ್ಮ ಹತ್ರ ಚೆನ್ನಾಗಿರ್ತಾರಪ್ಪ, ಎಲ್ಲ ಒಳ್ಳೆಯವರಪ್ಪ ಅಂತ ಅನ್ಕೋಬೇಕು. ಅಮ್ಮಂಗೆ ಮಾತಾಡೋದು ಇವರು. ಪಾಪ ಸುಮ್ಮನಿರೋದು, ಯಾಕಂಗೆ ರೇಗಾಡ್ತೀಯ? ರೇಗಾಡ್ಬೇಡ. ಅವ್ರು ಏನು ಒಳ್ಳೆ ಮಾತನಾಗ ಹೇಳೋಕೆ ಬಂದವ್ರೆ, ಏನು ಜಗಳ ಆಡ್ಕೊಬಿಡ್ರಿ, ಯಾಕೆ ಏನು ಎತ್ತ ಅಂತ. ಅವ್ರೇನು ಹೇಳ್ಬೇಕು ನನಗೆ? ಅವ್ರೇನು ಹೇಳ್ಬೇಕು? ಅವ್ರೇನು ನ್ಯಾಯ ಪಂಚಾಯತಿ ಮಾಡೋದು ನಮಗೆ? ನಮಗೇನೇನಿದೆ ಮಾಮ? ನಾನು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ನೀನು ಹಂಗೆಲ್ಲ ಮಾತಾಡಬೇಡ ನೋಡು. ನಮ್ಮ ಅಪ್ಪ ನಂಬೋದಾಗಲಿ ಅದೆಲ್ಲ ಮಾಡಬೇಡ. ನಮ್ಮ ಅಪ್ಪ ಏನು ನಿಮ್ಮ ಮನೆಗಳದ್ದು ಏನೂ ತಗೊಂಡೋಗಿಲ್ಲ, ಏನೂ ತಿಂದಿಲ್ಲ, ಏನಿಲ್ಲ. ತಂದಿದ್ದೀವಿ ಅಲ್ಲಿಂದನೇ? ನಾವೇನೋ ಹೊತ್ಕೊಂಬಂದು ತಿಂದಿದ್ದೀವಿ ನಾವು ನಿಮ್ದ? ಅಲ್ಲ ಹೇಳು, ನಿಮ್ದೇನೋ ನಾವೇನೋ ಹೊತ್ಕೊಂಬಂದು ತಿಂದಿದ್ರೆ ನೀವು ಮಾತಾಡಬೇಕು. ನಾವೇ ಹೊತ್ಕೊಂಬಂದು ತಿಂದಿದ್ದೀವಾ? ಅಲ್ಲ ಹೇಳು, ನಿಮ್ಮ ಮನೆಗೆ ಏನೋ ನಾನು ಹೊತ್ಕೊಂಬಂದು ತಿಂದಿದ್ದೀನಿ ಹಂಗೆ ಹೇಳ್ತಾ ಇದೀಯಾ? ಯಾರ ಮನೆಗೆ ಯಾರು ಹೊತ್ಕೊಂಬಂದು ತಿಂದಿಲ್ ಕಣ, ಸುಮ್ಮನೆ ಇರೋ, ಮುಚ್ಚ ಬಾಯಿ. ನಮ್ಮ ಗಗನಕ್ಕ ಹಂಗೆ ಮಾಡೋದಲ್ಲ. ಸುಮ್ಮನೆ ಯಾಕೆ ನೀವು ಇಷ್ಟೊಂದು ರಂಪಾರಾಮಾಯಣ ಮಾಡ್ತೀರಾ? ಏನೋ ಹೇಳಕ್ಕೆ ಬಂದಿದ್ದೀವಿ. ನಾವು ಬಂದ್ರೂ ಮನೆ ಬಗ್ಗೆಗೆ ಮಾತಾಡಿಸ್ಲಿಲ್ಲ, ಸುಮ್ಮನೆ ಅದೇ ಹೋದ್ರಿ. ಇಷ್ಟ್ರಾಗೆ ಗೊತ್ತಾಗ್ತೈತೆ ನಮ್ಮ ಬಗ್ಗೆ ನೀವು ಎಷ್ಟು ಇದನ್ನು ಮಾಡ್ತಾ ಇದ್ದೀರಾ ಅಂತ. ನಾವೇನೇನು ನಾಟಕ ಮಾಡೋಕ್ಕೆ ಹೋಗಲ್ಲ. ನಮ್ಮ ಮನೆಗೆ ಇಲ್ಲೋಡಿ ಬರ್ರಿ, ಬೇಕಾದ್ರೆ ನೋಡ್ರಿ ನಾವು ಹೆಂಗಿದ್ದೀವಿ ಅಂತ. ನಮ್ಮನೆ ಊರಾಗೆ ಯಾರು ಹಂಗೆ ಮಾತಾಡಲ್ಲ, ನೀವೇ ಅಂದಿರೋದಂಗೆ. ನಮ್ಮ ಅಪ್ಪಯ್ಯನಂದ್ರೆ ಮಾತ್ರ ನಮಗೆ ಸರ್ ಬರಲ್ಲಪ್ಪ. ನೀನು ಏನೋ ನಾನು ಮಾಮ, ಈಗ ನಮ್ಮ ಅಮ್ಮನ ಬೇಕಾದ್ರೆ ಒಂದು ಮಾತು ಅಂತೀಯ ಅನ್ನು ನೀನು. ನಮ್ಮ ಅಮ್ಮಯ್ಯ ತಪ್ಪು ಮಾಡೈತೆ ಬಿಡು ಅಂದ್ರು ಒಂದು ಏನೋ ನಡೆ. ನಮ್ಮ ಅಪ್ಪಯ್ಯನಂದ್ರೆ ಮಾತ್ರ ಯಾರು ಉದ್ಧಾರ ಆಗಲ್ಲ. ಯಾರು ಉದ್ಧಾರ ಆಗಲ್ಲ, ಹೇಳಿರ್ತೀನಿ ನೋಡು. ಅಲ್ಲ ಕಣಮ್ಮ, ಸುಮ್ಮನಿರು, ನೀವು ಹಂಗೆ ಮಾತಾಡಬಾರ್ದು. ಉದ್ಧಾರ ಆಗಲ್ಲ ಅಂತೇಳಿ ಹಂಗೆ ಮಾತಾಡಬೇಡ. ಏನೋ ಅವನು ಬಾಯಿ ತಪ್ಪು ಮಾತಾಡಿರ್ತಾನೆ. ಉದ್ಧಾರ ಆಗಲ್ಲ, ನಮ್ಮ ಅಪ್ಪಯ್ಯನಂದ್ರೆ ಉದ್ಧಾರ ಆಗಲ್ಲ ಅಂದರೆ ಸುಮ್ಕಿರ್ರಿ. ಅದ್ಯಾಕೆ ಹಂಗೆ ಮಾತಾಡ್ತೀರಾ? ಈಗ ಅವನಿಗೂ ತಿಳಿತೋ ತಿಳಿಲ್ವೋ ಮಾತಾಡಬೇಡ ಅಂತ ಹೇಳ್ತೀನಿ, ಇವನು ಹಂಗೆ ಮಾತಾಡ್ತಾನೆ. ಈಗ ನಿಂದೆ ಕಣ ತಪ್ಪು, ಸುಮ್ಮನಿರಕ್ಕಾಗಲ್ವೇನಾ? ಮತ್ತು ನೋಡು, ಅದೇನು ಹೇಳಕ್ಕೆ ಬಂದವ್ರೆ, ಏನು ಒಳ್ಳೆ ಮಾತನ್ನ ಕೇಳಿಸ್ಕೊಂಬ ನಂಬೋದೊಂದು ಇಷ್ಟು ಪೇಷನ್ಸ್ ಇಲ್ಲ ಅವ್ರಿಗೆ. ಅಯ್ಯೋ ದೇವ್ರೆ, ಹಿಂಗಾದ್ರೆ ನಮ್ಮ ಗಗನಕ್ಕ ಹೆಂಗೆ ಇವ್ರ ಹತ್ರ ಕಾಪ್ರ ಮಾಡಬೇಕು? ಕರ್ಕೊಂಡೋಗ ನಿಮ್ಮ ಅಕ್ಕಯ್ಯನ ಕರ್ಕೊಂಡೋಗ. ಸುಮ್ಮನೆ ಅಂತ ಗಿಚ್ಚಾಗಿ ಮಾತಾಡಬೇಡ ನೀನು. ಯಾರು ನನಗೇನು ಹೇಳ್ಕೊಡು, ನನಗೆ ಯಾಕೆ ಹೇಳ್ಬೇಕು ನೀವು? ನೀವ್ಯಾಕೆ ಅಲ್ಲಿಂದ ಬಂದು ನಾನು ನ್ಯಾಯ ಪಂಚಾಯತಿ ಮಾಡ್ತೀವಿ ಹೇಳ್ತೀವಿ ಅಂತ ಬಂದಿದ್ರ? ಇವ್ರನ್ನ ಬೇರೆ ಕರ್ಸವಳೆ, ಅವ್ರಿಗೆ ಬೇರೆ ಫೋನ್ ಮಾಡಿ ಇವ್ರನ್ನ ಬೇರೆ ಕರ್ಸವಳೆ. ಕರ್ಕೊಂಡು ಹೋಗ್ತೀವಿ. ನಮ್ಮ ಅಕ್ಕ ನೀನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ತಿಳ್ಕೊಬಿಟ್ಟಿದೀಯ. ಕರ್ಕೊಂಡು ಹೋಗ್ತೀವಿ.
ಓ ಏನು ಮಾತಾಡ್ತಾ ಇದೀಯ ನೀನು? ನಾವು ಒಳ್ಳೆ ಮಾತಾಡ್ತಿದ್ರೆ ನೀನು ಜಾಸ್ತಿ ಆಗ್ತೈತೆ. ಏನು ಇವ್ರನ್ನ ಬೇರೆ ಕರ್ಸೇಳಂದ್ರೆ ಮತ್ತೇನು ಬೇರೆ ರೀ, ನಾವೇನು ಬರಬಾರ್ದಾರೆ? ಏನು ಹೇಳ್ಬಾರ್ದಾರೆ? ಏನು ನಮಗೇನೇನು ಅಧಿಕಾರ ಇಲ್ವೇ? ಬರೋ ಅಂಥ ಅಧಿಕಾರ ಇಲ್ವೇ? ನಮ್ಮ ಅಕ್ಕನ ಮನೆ ಅಂತೇಳಿ ಈಗ ಸುಮ್ಮನೆ ಜಗಳ ಮಾಡ್ಕೊಂಡ್ರೆ ಜಗಳ ಆಗ್ತಿರ್ತವೆ. ಮಾತಿಗೆ ಮಾತು ಬೆಳೆಸ್ತಾ ಹೋದ್ರೆ ಕೆತ್ತ ಸಿಬ್ರೆ ಹೊರ್ತು ಏನು ನಯಸ್ ಬರಲ್ಲ. ನಯಸಿ ಬರ್ಬೇಕಂದ್ರೆ ನಾವು ಸುಮ್ಮನಿರ್ಬೇಕು, ನೀವು ಸುಮ್ಮನಿರ್ಬೇಕು. ಇನ್ನು ಮುಂಚೆ ಥರ ಹೆಂಗಿದ್ರೆ ಹಂಗಿರೋದು ಕಲ್ಕಡ್ರಿ. ಈಗ ಸಂಸಾರ ಅಂದಮೇಲೆ ಒಂದು ಬತ್ತವೆ ಹೋಗ್ತವೆ. ನಾನು ನನ್ನ ಹೆಂಡ್ತಿನೂ ಗುದ್ದಾಡಿದ್ದೀವಿ. ಬೆಳಗಾರಿ ಎತ್ತಿ ಸರಿ ಹೋಗ್ತೀವಿ. ಗಂಡ ಹೆಂಡ್ತಿ ಜಗಳ ಉಂಡು ಮಲ್ಗ ತನಕ ಅಂತ ಹೇಳಿ ಗಾದೆನೇ ಐತಿ. ನಾವು ಜಗಳ ಆಡ್ತೀವಿ, ನಾನು ನನ್ನ ಹೆಂಡ್ತಿನೇ. ಅದು ನಾವು ಯಾರಿಗೂ ತೋರಿಸ್ಕೊಂಬಕೋ ಇಲ್ಲಿ ಇಷ್ಟು ದಿವಸ ಆಗೈತೆ. ಅದು ನೀವು ಹೆಂಗಿದ್ದಾರು, ಎಷ್ಟು ಚೆನ್ನಾಗಿದ್ದಾರಪ್ಪ ಗಂಡ ಹೆಂಡ್ತಿ ಅಂತ ಎಲ್ಲ ಹೊಗಳುತ್ತಿದ್ದಾರು. ಈಗ ಅವ್ರಿಗಿನ್ನೂ ಹೊಸ ಹೊಸ್ತಲ್ಲ, ಹಂಗೆ ಗಂಡ ಹೆಂಡ್ತಿ ಹೊಸ್ದಾಗಿ ಹೆಂಗೆ ಗುದ್ದಾಡೋದು. ಜೀವನ ಅಂದರೆ ಏನು, ನಾವು ನಾಲ್ಕರಂತೆ ಇರಬೇಕಲ್ಲ. ನೋಡಿ ಅಸಲಿಸಲು ಹೆಂಗೆ ಮಾಡ್ಕೊಂಡು ತಿಂತಾರೆ, ಹೆಂಗೆ ಇದ್ದಾರೆ ಎಂಬುದು ಅವ್ರು ನೋಡಲಿ. ಅನುಭವ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಹೇಳ್ದಾಗ ಗೊತ್ತಾಗಲ್ಲ, ಯಾರನ್ನ ಹೇಳ್ದಾಗ ಬೈಕ್ ಬಂದಂಗೆ ಮಾತಾಡ್ತಾರೆ. ಅವ್ರಿಗೆ ಅರ್ಥ ಆಗಬೇಕು. ಇಬ್ರಿಗೂ ಇರ್ಬೇಕಣೆ, ಒಬ್ರದಲ್ಲ. ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ. ನೀನು ಒಂದು ಕೈ ಚಪ್ಪಾಳೆ ಹಾಕೋಕ್ಕಾಗಲ್ಲ. ಇಬ್ರು ಚೆನ್ನಾಗಿರ್ತೀವಿ ಅಂತ ಎಂಬ ಮನ್ಸಿರ್ಬೇಕೆ ಹೊರ್ತು ಅವರು ನಾವು ಅವೆಲ್ಲ ಬಿಟ್ಬಿಡ್ಬೇಕು. ಏನು ಹೇಳಪ್ಪ ನೀನು? ಸುಮ್ಮನೆ ಯಾತಕ್ಕೆ ಸುಮ್ಮನೆ ಜಗಳ ಮಾಡ್ಕೊಂಬೋದು? ಇಲ್ಲಿಗೆ ಬಿಟ್ಟು ನಮ್ಮ ಅಪ್ಪಯ್ಯನ ನೀನು ಆಗ್ಲಲ್ಲ ಅನ್ಬೇಡ. ಅಕ್ಕಗೆ ಸಿಟ್ಟು ಬರುತ್ತೆ. ಯಾಕಂದ್ರೆ ನಮ್ಮ ಅಪ್ಪಯ್ಯಗೂ ಅವಳಿಗೂ ಭಾಳ ಪ್ರೀತಿ. ಅವರು ನಮ್ಮ ಅಕ್ಕಯ್ಯನ ನಮ್ಮ ಅಪ್ಪ ಹೆಂಗೆ ಸಾಕಿತ್ತು ಗೊತ್ತೆ. ಅವಳು ನಮ್ಮ ಅಪ್ಪಯ್ಯನ ಹಂಗೆ ನೋಡ್ಕೊಂಡಳೆ, ನಮ್ಮ ಅಕ್ಕಯ್ಯನೂ ನಮ್ಮ ಅಪ್ಪ ಹೆಂಗೆ ನೋಡ್ಕೊಂಡೈತೆ. ಎಲ್ಲರೂ ನೋಡ್ಕೊಂತಾರೆ ಕಣಲೆ. ಹೋಗಲ್ಲ ಅಂತಾಗ ನೀನು ಯಾತು ಮಾತಾಡಬೇಡ. ನಾವು ಹೆಂಗಿದೀವ ಹಂಗೆ ಇರೋದು ನಾವು. ನೀವು ಹೇಳ್ದಂಗೆ ನಾವೇನು ಕೇಳ್ಬೇಕಂಬೋದೇನಿಲ್ಲ. ನೀನೇನು ದೊಡ್ಡದಾಗಿ ಇಲ್ಲಿ ಹೇಳಕ್ಕೆ ಬರಬೇಡ. ಹಿಂಗೆ ಮಾತಾಡಬೇಡ ಕಣಣ್ಣ. ನೀನು ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಅಲ್ಲೋಡು, ಒಂದಿಷ್ಟು ಸಮಾಧಾನದಾಗೆ ಕೇಳು. ಏನು ಕೇಳಕ್ಕೆ ಬಂದವರು ಏನು ಎತ್ತ ಅಂತ ತಿಳ್ಕೊಂಡು ಮಾತಾಡೋಣ. ಸುಮ್ಮನೆ ಏನಕ್ಕೆ ಇಷ್ಟು ಹಿಂಗೆ ಮಾತಾಡ್ತಾ ಇದೀಯಾ? ಹಿಂಗೆ ಮಾತಾಡೋದು, ನಾನು ಹಿಂಗೆ ಮಾತಾಡೋದು. ಪಾಪ ಯಾಕಲ್ಲ ಸುಮ್ಮನಿರಕ್ಕಾಗಲ್ವೇನ್ರು? ಯಾಕೆ ಜಗಳ ಮಾಡ್ಕೊಂಡು ಒಳ್ಳೆ ಮಾತನಾಗೆ ಚೆನ್ನಾಗಿತ್ಕೊಂಡು ಹೋಗ್ತೀವಿ ಎಂಬ ಮಾತೇ ಬರಲ್ವಲ್ಲ ನಿಮ್ಮ ಮಾಯೆಗೆ. ಜಗಳ ಮಾಡ್ಕೊಂಡ್ರೆ ಅಸಲಿಸಲೆಲ್ಲ ಆಡ್ಕೊಂತಾರೆ ಎಂಬುದೊಂದು ಈಟ ಇಲ್ವಲ್ಲ. ಯಾರ ಮನೆಗೂ ಇರ್ತವೆ ಹೇಳಜ್ಜಿ. ಯಾರ ಮನೆಗೇನಿಲ್ಲ ಅಂಬೋದೇನಿಲ್ಲ. ಮತ್ತು ಇವ್ರು ನೋಡು, ಮತ್ತು ನಮ್ಮ ಅಪ್ಪನ ಅಂದರ್ ಬಾಯಕ್ಕೆ ಉಳ್ ಬೀಳ್ತವೆ ಅಂತಾರಲ್ಲ, ಮತ್ತು ನನ್ನ ಅಂದರ್ ಬಾಯಕ್ಕೆ ಉಳ್ ಬೀಳ್ತವೆ. ನನ್ನ ಯಾಕಂಬೋದು ಮತ್ತೆ ನೀನು ಅವರು ಹೆಂಗೆ ಬೇಕಾರು ಅಂದ್ರೆ ಅನ್ನಿಸ್ಕೋಬೇಕೇನೋ ಇವ್ರತಾಗ ಅದೆಲ್ಲಾನು. ಸರಿ ಏನೋ ಮಾತಾಡೋರೆ ನಮ್ಮ ಮಾಮನ ಒಪ್ಪಿಗೆ ಮುತ್ತೈತಿರಾನ. ನಾನು ಮಾತಾಡಿಲ್ಲ ಅಂತಲ್ಲ, ಮಾತಾಡಿದ್ದೆ ಕಣಮ್ಮ, ಬೈಕಂಡೆ ಬಿಡಲ್ಲಿ ಬಿಟ್ಟಾಗ ಸುಮ್ಮನೆ ಆಗಬೇಕು. ಅದನ್ನೇ ಸಿಟ್ಟಿಕೊಂಡ್ರೆ ಆಗುತ್ತೆ ಅಂತ ಮಾತಾಡೋದಂತೂ ನಾನು ಮಾತಾಡಿದೆ ಅಂತ ಮಾತಾಡಿ ಇವಾಗ ಜೋರು ಮಾಡಿದ್ರೆ ನೀವು ಮಾತಾಡಿದ್ರೆ ಅವರು ಮಾತಾಡಿದ್ದಾರೆ, ಅಲ್ಲಿ ಸರಿ ಹೋಗುತ್ತೆ. ಸುಮ್ಮನಿದ್ರೆ ಆಯಿತು. ಇದು ಸುಮ್ಮನೆ ನೀನು ಮಾತಾಡಬೇಡ, ಅವರೆಲ್ಲ ಮಾತಾಡ್ತಾರೆ. ಅದೃಷ್ಟನ ಗುಂಡಪ್ಪ ನೀನು ಮಾತಾಡ್ಬೇಡ, ಸುಮ್ಮನಿರು. ಅದೇನಿದ್ರು ಅವ್ರು ಮಾತಾಡ್ತಾರೆ, ನೀನು ಮಾತಾಡಬೇಡ ಕಣೆ, ಸುಮ್ಮನಿರಿ. ಅವ್ರಿಗೂ ಬಂದವ್ರು ಅಂದ್ಮೇಲೆ ಅವ್ರಿಗೂ ಮಾತಾಡ್ತಾರೆ. ಹಂಗಲ್ಲ, ದೊಡ್ಡದಾಗ ಅವ್ರ ಮೇನೋ ಮಾತಾಡ್ತಾರೆ. ಏನೋ ನಡೀತೈತೆ ನಮ್ದು ಅಮ್ಮ. ಅಯ್ಯೋ ನಡಿತೈತೆ ಅಂತ ಮಾತಾಡಲ್ಲ, ಹೇಳ್ಬೇಕು ಹೇಳೋ ಅಂತ ಕರ್ತವ್ಯ ಐತೆ, ಹೇಳ್ತಾರೆ. ಏನು ನಡಿತೈತೆ ಅಂತ ಮಾತಾಡಲ್ಲ ಯಾರಾಗಲಿ ಹೇಳು. ಏನು ಶ್ರೀಮಂತಿಗೆ ನೋಡಿ ಅವ್ರೇನು ಅವಳು ಬಡವ್ರಮ್ಮಂಗೆ ಮಾತಾಡಂಗಿಲ್ವ? ಹಂಗಾದ್ರೆ ನಮ್ಮ ದೀಪು ಏನು ಬಡವಿ ಅಂತ ಮಾತಾಡಂಗಿಲ್ಲ. ಏನು ಅವಳಿಗೆ ಬಡವರು ಅಂತ ಏನು ಬೆಲೆ ಕೊಡೋಂಗಿಲ್ಲ. ನೀವು ಏನು ಸಾವುಕಾರರು ಅಂತ ಅವಳು ಮಾತಾಡೋಂಗಿಲ್ಲ. ನೋಡಿ ಹೆಂಗೆ ಮಾತಾಡ್ತಾರೆ. ಈಗ ಹಿಂಗೆ ಕಣಗುಂಡ, ಹಿಂಗೇನೆ ನಮಗೆ. ಇವರು ಒಂಥರ ಯಪ್ಪ ನಮ್ಮ ಅತ್ತಿನ ಹಂಗೆ ಮಾತಾಡಿದ್ರು ಮಾತಾಡಲ್ಲ. ಈ ಅಪ್ಪ ಬೋಲ್ ಮಾತಾಡುತ್ತೆ. ನಾನು ಒಳ್ಳೇನಲ್ಲ, ನಂಗೆ ಕೆಟ್ಟವ್ನು. ಇವಾಗ ಯಾಕೆ ಸುಮ್ಮನೆ ನೀನು ಇವಾಗ ಯಾರೇನು ನಮ್ಗೇನು ಹೇಳ್ಬೇಕಾಗಿರೋದೇನಿಲ್ಲ. ನಾವು ಒಳ್ಳೆ ಮಾತನ್ನ ಮಾತಾಡ್ತಾ ಇದ್ದೀವಿ, ನೀವು ಹಿಂಗೆ ರ್ಯಾಶಾಗಿ ಮಾತಾಡಿದ್ರೆ ನಾವು ಅದಕ್ಕಿಂತ ರ್ಯಾಶಾಗಿ ಮಾತಾಡಬೇಕಾಗುತ್ತೆ. ನನಗೂ ಬರುತ್ತೆ, ನಮಗೂ ಸಿಟ್ಟಂಬದು ಬರುತ್ತೆ, ನಮಗೂ ಎಲ್ಲ ಇದಾಗುತ್ತೆ. ನಮಗೂ ಗೊತ್ತೈತೆ ಹೆಂಗೆ ಮಾತಾಡಬೇಕು ಅಂತ. ಅದಲ್ಲ ವೀಕ್ಷಕರೇ, ನಾವು ಎಷ್ಟು ಒಳ್ಳೆ ಮಾತನಾಗೆ ಜಗಳ ಆಡಬೇಡ್ರಿ ಅಂತ ಹೇಳಕ್ಕೆ ಬಂದರೆ ಅವ್ರು ಯಾಕೆ ರೇಗಾಡ್ತಾ ಇದ್ದಾರೆ. ಅಪ್ಪ ಬೈಕ್ ಎಂಟು ತೊಗೊಂಬೋದೊಂದು ಭಾಳ ಸಿಟ್ಟು ಬಂದುಬಿಟ್ಟೈತೆ. ಬೈಕ್ ಎಂಟಲ್ಲ ಅಂತೇಳಿ ಅದನ್ನು ಭಾಳ ಸಿಟ್ಟಿಕ್ಕೆ ಬಿಟ್ಟೈತೆ. ಅದಕ್ಕೆ ನನಗೆ ಒಂಥರ ನನಗೂ ಭಾಳ ಸಿಟ್ಟು ಬರ್ತೈತೆ. ನಮ್ಮ ಅಪ್ಪ ಈ ರೀತಿ ಮಾತಾಡ್ತಾರಲ್ಲ ಅಂಬೋದು ನನಗೂ ಸಿಟ್ಟು ಬರ್ತೈತೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.